ಹಾಲೆಲುಯಾ, ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಕೊಟ್ಟಂತಹ ಸಮಯ ಕೃಪೆಗಾಗಿ ಸ್ತೋತ್ರ. ಕರ್ತನೆ, ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಂಡು ವಾಕ್ಯದೊಂದಿಗೆ ಹೋಗೋಣ. ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರ ಮಾಡಿಕೊಳ್ಳುತ್ತೇನೆ ಸ್ವಾಮಿ. ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ, ನಾವೆಲ್ಲ ಕೇಳುತ್ತೀವಪ್ಪ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ಪರಲೋಕದ ತಂದೆ. ಈ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಇಬ್ರಿಯರ ಬರೆದ ಪತ್ರಿಕೆ 13ನೇ ಅಧ್ಯಾಯ, ಅದರಲ್ಲಿ ಮೊದಲನೇ ವಚನವಾಗಿದೆ. ಸಹೋದರರ ಸ್ನೇಹವು ನೆಲೆಯಾಗಿರಲಿ, ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ. ಸಹೋದರ ಸ್ನೇಹವು ನೆಲೆಯಾಗಿರಲಿ. ಹಾಲೆಲುಯಾ. ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ. ಯಾರಾದರ ಮನೆಗೆ ಬಂದರೆ ಅವರಿಗೆ ಅತಿಥಿ ಸತ್ಕಾರ ಮಾಡುವುದನ್ನು ಎಂದಿಗೂ ನಾವು ಮರೆಯಬಾರದು. ನಮ್ಮ ಮನೆಯಲ್ಲಿ ಏನು ಇಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಲೋಟ ನೀರನ್ನು ಕೊಟ್ಟು ಅವರಿಗೆ ಸಂತೋಷವಾಗಿ ಕಳಿಸ್ಬೇಕಾಗಿದೆ. ಹಾಲೆಲೂಯಾ. ಇದು ದೇವರ ಮಕ್ಕಳಿಗೆ ಯೇಸು ಸ್ವಾಮಿ ತನ್ನ ಮಕ್ಕಳಿಗೆ ತಿಳಿಸುವಂತ ಮಾತಾಗಿದೆ. ಆ ದಿನಗಳಲ್ಲಿ ಶಿಷ್ಯಂದ್ರಿಗೆ ಯೇಸು ಸ್ವಾಮಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಈ ವಾಕ್ಯದೊಂದಿಗೆ ನಮ್ಮ ಮನೆಗಳಲ್ಲಿ ಯಾರಾದ್ರೂ ಬಂದರೆ ಅವರಿಗೆ ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿ. ಹಾಲೆಲೂಯಾ. ನಿಜವಾಗಲೂ ಪ್ರಿಯರೇ, ನಾನು ಹೇಳ್ತೇನೆ, ನಮ್ಮ ಮನೆಗೆ ಯಾರು ಅತಿಥಿಯಾಗಿ ಬಂದರೂ ಅವರಿಗೆ ಒಂದು ಲೋಟ ನೀರು ಕೊಟ್ಟು ಅವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೇವೆ. ನಾವು ಸೇವೆ ಮಾಡ್ತಾ ಇರ್ಬೋದು, ಆದರೆ ಎಂಥ ಸೇವಕರು ಬಂದರೂ ಸತ, ವಿಶ್ವಾಸಿಗಳು ಬಂದರೂ ಸತ, ಅವರಿಂದ ನಾವು ಒಂದು ಪ್ರಾರ್ಥನೆಯನ್ನು ತೆಗೆದುಕೊಂಡೇ ಅವ್ರನ್ನ ಕಳಿಸೋದು. ಹಾಗಾಗಿ ಇಲ್ಲಿ ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡ್ರಿ ಅಂತ ಯೇಸು ಸ್ವಾಮಿ ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಇದು ಯಾಕೆ ಅಂತಂದ್ರೆ, ಈ ಲೋಕದಲ್ಲಿ ಇವೆಲ್ಲ ನೀವು ಮಾಡಿಕೊಂಡು ನಾನು ನಿಮಗೆ ಈ ಬಿಟ್ಟು ಹೋಗಿರುವಂಥದ್ದು ಎಲ್ಲವನ್ನು ನೀವು ಧ್ಯಾನ ಮಾಡಿ ಅದರ ಪ್ರಕಾರನೇ ನಡೆದುಕೊಳ್ಳಿರಿ. ಹಾಲೆಲೂಯಾ. ಅದಕ್ಕಾಗಿ ದೇವರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಅತಿಥಿ ಸತ್ಕಾರ ಮರೆಯಬೇಡ್ರಿ. ಅದನ್ನು ಮಾಡುವರಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ಅದರಲ್ಲಿ ಮಾಡುವುದರಲ್ಲಿ ಕೆಲವರು ಅವರಿಗೇ ತಿಳಿಯದೆ ದೇವದೂತರಿಗೂ ಸತ ಸತ್ಕರಿಸಿದ್ದಾರೆ, ಅಂದ್ರೆ ಸನ್ಮಾನಿಸಿದ್ದಾರೆ. ಅವ್ರನ್ನ ಕರೆದು ಮನುಷ್ಯನ ರೂಪದಲ್ಲಿ ದೇವದೂತರು ಬರಬಹುದು. ಹಾಲೆಲೂಯಾ. ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮನ್ನ ಪರೀಕ್ಷೆ ಮಾಡಕ್ಕೆ ದೇವದೂತರು ಬರ್ಬೋದು. ನಾವು ಇವರು ಮನುಷ್ಯರಂತ ನಾವು ಹೇಗೆ ತಿಳ್ಕೊಳ್ಳೋದು ಪ್ರಿಯರೇ? ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಯಾರೇ ಬಂದರೂ ಅತಿಥಿ ಸತ್ಕಾರ ಮಾಡುವುದರಲ್ಲಿ ಮರೆಯಬೇಡ್ರಿ. ಹಾಲೆಲೂಯಾ. ಅದನ್ನ ಯಾವಾಗಲೂ ನಾವು ಮಾಡಬೇಕು. ಬಂದ ತಕ್ಷಣ ಒಂದು ಲೋಟ ನೀರು, ಯಾಕಂದ್ರೆ ವಾಕ್ಯ ಹೇಳ್ತದೆ, ಒಂದು ತಂಬಿಗೆ ನೀರು ಕೊಟ್ಟರೆ ಅದು ನಿನಗೆ ಪ್ರತಿಫಲ ಸಿಕ್ಕೇ ಸಿಗ್ತದೆ. ಹಾಲೆಲೂಯಾ. ಹಾಗಾಗಿ ಆ ವಾಕ್ಯಕ್ಕೆ ನಾನು ಹೋಗುತ್ತಾ ಇಲ್ಲ. ಇಲ್ಲಿ ಕೆಳಗಡೆ ಅದೇ 13ನೇ ಅಧ್ಯಾಯ 3ನೇ ವಚನದಿಂದ ಕೆಳಗಡೆ ಹೇಳ್ತದೆ, ದಾಂಪತ್ಯವು ಮಾನ್ಯವಾದದ್ದು ಎಂದು ಎಲ್ಲರೂ ಎಣಿಸಬೇಕು. ದಾಂಪತ್ಯ, ಆ ಮನೆಯಲ್ಲಿ ಗಂಡ ಹೆಂಡತಿ ಅವರು ಹೇಗೆ ಏಕ ಮನಸ್ಸು ಉಳ್ಳವರಾಗಿರಬೇಕು. ಮಾನ್ಯವು, ಅದು ಒಳ್ಳೆಯದು. ದೇವರು ತಾನೆಯಲ್ಲಿ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಹಾಲೆಲೂಯಾ. ಇದಂತೆ ದಾಂಪತ್ಯವು ಮಾನ್ಯವೆಂದು ಎಲ್ಲರೂ ಎಣಿಸಬೇಕು. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಹಾಲೆಲೂಯಾ. ಜಾರರಿಗೂ ವ್ಯಭಿಚಾರಿಗೂ ದೇವರು ನ್ಯಾಯ ತೀರಿಸುವೆನೆಂದು ತಿಳಿದುಕೊಳ್ಳಿರಿ. ಹಾಲೆಲೂಯಾ. ಇಲ್ಲಿ ಮನೆಯಲ್ಲಿ ಹಾಗೆ ನಾವು ಸರಿಯಾದ ರೀತಿ, ಕೆಲವೊಮ್ಮೆ ಲೋಕದಲ್ಲಿ ಅನೇಕ ಕಡೆ ಈ ರೀತಿ ನಡೀತಾ ಇದೆ ಪ್ರಿಯರೇ. ಯಜಮಾನನಿಗೆ ತಿಳಿದ ರೀತಿ ಯಜಮಾನಿ ನಡೆದುಕೊಳ್ಳುತ್ತಾಳೆ, ಯಜಮಾನಿಗೆ ತಿಳಿದ ರೀತಿ ಯಜಮಾನನು ನಡೆದುಕೊಳ್ಳುತ್ತಾರೆ. ಮನೆಯಲ್ಲಿ ನೋಡಿದ್ರೆ ಅವರವರ ಪ್ರೀತಿಗಳು ತೋರಿಸ್ತಾ ಇದ್ದಾರೆ. ಆದರೆ ದೇವರು ಯಾವತ್ತು ಕಣ್ಣು ಮುಚ್ಚಿಕೊತ್ತಿಲ್ಲ ಪ್ರಿಯರೇ. ಅದು ನಾವು ಚೆನ್ನಾಗಿ ತಿಳಿದುಕೊಂಡಿರಬೇಕು. ಇವತ್ತು ಅದೊಂದು ಏನಾಗಿದೆ ಅಂದ್ರೆ, ಈ ಫ್ಯಾಷನ್ ಲೋಕ ಆಗೋಗ್ಬಿಟ್ಟಿದೆ. ಲೋಕದಲ್ಲಿರುವಂಥವರು ದೇವರ ಜ್ಞಾನ ಇಲ್ಲದವರು, ದೇವರ ಭಯ ಇಲ್ಲದವರು, ದೇವರ ಭಕ್ತಿ ಇಲ್ಲದವರು ಹಾಗೇ ನಡೆದುಕೊಳ್ಳುತ್ತಾರೆ.
ಈ ವಾಕ್ಯ ನಾವು ತಿಳಿದುಕೊಂಡ ಮೇಲೆ ಮತ್ತೆ ನಾವು ಆ ಕೆಲಸ ಮಾಡ್ತೀವ ಪ್ರಿಯರೇ? ದೇವರ ಮಕ್ಕಳು ಎಂದಿಗೂ ಮಾಡುವುದಿಲ್ಲ, ಮಾಡಬಾರ್ದು. ಕೆಲವೊಮ್ಮೆ ಸೈತಾನ ಶೋಧನೆಗೆ ಏನೋ ಮಾ ಆ ಥರ ಹೋಗಿಬಿಟ್ರೆ ನಿಜವಾಗ್ಲೂ ದೇವರ ದಂಡನೆಗೆ ನಾವು ಗುರಿಯಾಗುತ್ತೇವೆ. ಅದಕ್ಕಾಗಿ ಅಲ್ಲಿಂದ ನಾವು ತಪ್ಪಿಸಿಕೊಳ್ಬೇಕಂದ್ರೆ ಈ ವಾಕ್ಯ ಉಪದೇಶವನ್ನು ಪ್ರತಿ ದಿವಸ ಧ್ಯಾನಿಸಬೇಕು. ನಾವು ನಮಗೆ ಎಷ್ಟು ದೇವರು ತೋರಿಸಿಕೊಟ್ಟಿದ್ದಾರೋ ಅಷ್ಟಷ್ಟೇ ಎರಡೆರಡೇ ವಾಕ್ಯಗಳು ತೆಗೆದುಕೊಳ್ರಿ, ಇಲ್ಲ ನಿಮಗೆ 4 ವಾಕ್ಯ ತೆಗೆದುಕೊಳ್ರಿ, ಇಲ್ಲಾಂದ್ರೆ ಒಂದು ಅಧ್ಯಾಯ ಪೂರ್ತಿ ತೆಗೆದುಕೊಳ್ರಿ. ಓ, ದೇವರು ಹಿಂಗೆ ಮಾತನಾಡಿದ್ದಾರೆ. ಹೌದು, ನಾವು ಹಾಗಾದರೆ ನನಗೆ ಈ ವಾಕ್ಯ ಓದಿದಾಗ ನನ್ನಲ್ಲಿ ಕೆಲವೊಂದು ಸ್ವಭಾವಗಳು ಅದನ್ನೆಲ್ಲ ನಾನು ತೆಗೆದು ಹಾಕ್ತೀನಿ, ನಾನು ದೂರ ಮಾಡ್ತೀನಿ ಎಂಬುದಾಗಿ. ಅದಕ್ಕೆ ಈ ವಾಕ್ಯವನ್ನು ಓದ್ರಿ. ವಾಕ್ಯ ಓದಿದಾಗ ನಮ್ಮ ನಮ್ಮ ಮನಸ್ಸೆಲ್ಲ ಪರಿವರ್ತನೆ ಆಗ್ತದೆ. ದೇವರಿಗೆ ನಾವು ಹತ್ರ ಆಗುತ್ತೇವೆ, ಲೋಕಕ್ಕೆ ದೂರ ಆಗುತ್ತೇವೆ ಪ್ರಿಯರೇ. ಹಲ್ಲೆಲೂಯ. ಹಾಗಾಗಿ ವ್ಯಭಿಚಾರಿಗೂ ನ್ಯಾಯ ತೀರಿಸುವಂತೆ ತಿಳಿದುಕೊಳ್ಳಿರಿ. ದ್ರವ್ಯ ಆಶೆ ಇಲ್ಲದವರಾಗಿರ್ರಿ, ನಿಮಗಿರುವುದರಲ್ಲಿ ತೃಪ್ತರಾಗಿರ್ರಿ. ಹಲ್ಲೆಲೂಯ. ಆಸೆ, ದ್ರವ್ಯ ಆಶೆ, ಅವರಿಗೆ ಅಷ್ಟು ಇದೆ, ಇವರಿಗೆ ಇಷ್ಟು ಇದೆ, ನಮಗೆ ಇಲ್ಲ. ಭಯಂಕರವಾದ ದ್ರವ್ಯ ಆಸೆ, ದೊಡ್ಡ ಆಸೆ ಅದು. ದೇವರು ನಮಗೆ ಏನು ಕೊಟ್ಟಿದ್ದಾರೋ ಅದರೊಳಗೆ ನಾವು ತೃಪ್ತರಾಗಿರಬೇಕು. ಹಲ್ಲೆಲೂಯ. ಯಾರನ್ನು ನೋಡಿ ನಾವು ಬದುಕಬಾರದು ಪ್ರಿಯರೇ, ನಾವು ದೇವರನ್ನ ನೋಡಿ ಬದುಕಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯ. ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ, ದೇವರು ತಾನೇ ಹೇಳಿದ್ದಾನೆ. ಹಲ್ಲೆಲೂಯ. ನೋಡಿ, ಇವೆಲ್ಲ ವಾಕ್ಯವನ್ನು ಕೈಗೊಂಡು ನಡೆದಾಗ ನಾನು ಎಂದಿಗೂ ನಿಮ್ಮನ್ನು ತೊರೆಯುವುದಿಲ್ಲ, ನಿಮಗೆ ಕೈ ಬಿಡುವುದಿಲ್ಲ. ಹಲ್ಲೆಲೂಯ. ಎಂಥ ಒಳ್ಳೆ ದೇವರು ನೋಡಿ, ಎಂಥ ಅವಕಾಶಗಳನ್ನು ನಮಗೆ ಭೂಮಿ ಮೇಲೆ ಕೊಡ್ತಾ ಇದ್ದಾರೆ, ಈ ಭೂಮಿ ಮೇಲೆ ಕೊಟ್ಟಿದ್ದಾರೆ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಬೇಕು ಪ್ರಿಯರೇ. ತಿಳಿದುಕೊಂಡು ಅದೇ ರೀತಿಯಾಗಿ ನಾವು ಜೀವಿಸಬೇಕು. ಯಾಕಂದರೆ ಇಲ್ಲಿ ಭೂಮಿ ಮೇಲೆ ಯಾವುದಾದ್ರೂ ಒಂದು ರೀತಿ ಎಲ್ಲರೂ ತಪ್ಪು ಮಾಡಿದಂಥವರೇ. ಆದರೆ ಅದನ್ನೆಲ್ಲ ನಾವು ಏನು ಮಾಡಬೇಕು? ದೇವರ ಕೈಲಿ ಒಪ್ಪಿಸಿಕೊಟ್ಟು ಬಿಟ್ಟು ಬಿಡಬೇಕು. ದೇವರೇ, ನಾನು ಇಂಥ ಕೆಲಸ ಮಾಡ್ತಿದ್ದೆ. ಕೆಲವರು ಕುಡುಕ ಚಟದಿಂದ ಇರ್ಬೋದು, ಕೆಲವರು ಬೇರೆ ಬೇರೆ ಅಡಿಕ್ಟ್ ಆಗಿರ್ಬೋದು. ಹಲವಾರು ಈ ಭೂಮಿ ಮೇಲೆ ಬೇಕಾದಷ್ಟು ದೇವರಿಗೆ ವಿರೋಧವಾದ ಅಭ್ಯಾಸಗಳೆಲ್ಲ ತುಂಬ ಇದೆ. ಯಾರ್ಯಾರಿಗೆ ಒಬ್ಬೊಬ್ರಿಗೆ ಒಂದೊಂದು ಅಭ್ಯಾಸ ಇರ್ಬೋದು. ಅದನ್ನೆಲ್ಲವನ್ನು ಬಿಟ್ಟು ದೇವರೇ, ನೀನೇ ಸರ್ವಶಕ್ತನು ಸ್ವಾಮಿ, ನಿನ್ನೊಳಗೆ ಸ್ವಾಮಿ ನನ್ನ ಸಂತೋಷ, ನೀನಿಲ್ಲದೆ ನನಗೆ ಯಾವ ಸಂತೋಷವೂ ಇಲ್ಲ ಅಂತ ಯಾವಾಗ ನಾವು ಹತ್ರ ಹೋಗ್ತೀವೋ ಇದೆಲ್ಲ ಕೆಟ್ಟತನ ಎಲ್ಲ ನಮ್ಮಿಂದ ದೂರ ಹೋಗುತ್ತಾ ಇರ್ತದೆ ಪ್ರಿಯರೇ. ಅದಕ್ಕಾಗಿ ನೋಡಿ, ದೇವರು ತಾನೇ ಹೇಳಿದ್ದಾನೆ, ಆದ್ದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು. ನೋಡಿ, ಇಲ್ಲಿ ವಿಶ್ವಾಸಿಗಳು ಹೇಳ್ತಾರೆ, ನಂಬಿಕೆಯಲ್ಲಿ ಬಂದ ಮೇಲೆ ಕರ್ತನು ನನ್ನ ಸಹಾಯಕನು, ಭಯ ಪಡುವೆನು, ಮನುಷ್ಯರು ನನಗೆ ಏನು ಮಾಡನು. ಹಲ್ಲೆಲೂಯ. ಈ ಮೇಲಿನ ವಾಕ್ಯವನ್ನು ದೇವರು ನಮಗೆ ಕಲಿಸಿಕೊಟ್ಟುವಾಗ, ಈ ಕೆಳಗಡೆ ವಾಕ್ಯಗಳನ್ನು ನಾವು ನೋಡುವಾಗ, ದೇವರಲ್ಲಿ ಒಳಗಾದ ಮೇಲೆ ಕರ್ತನು ನಮಗಿದ್ದಾರೆ, ನನಗೆ ಕರ್ತನು ಸಹಾಯ ಮಾಡ್ತಾರೆ, ಮನುಷ್ಯರಿಗೆ ನಾನು ಯಾಕೆ ಭಯ ಪಡಬೇಕು ಎಂಬುದಾಗಿ. ಹಲ್ಲೆಲೂಯ. ಅದು ಕೆಳಗಡೆ ಹೇಳ್ತದೆ, ನಾವು ಎಂದಿಗೂ ಧೈರ್ಯವಾಗಿ ಹೇಳಬಲ್ಲೆವು. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾ ನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಹಲ್ಲೆಲೂಯ. ಯಾರು ನಿಮಗೆ ಸುವಾರ್ತೆ ಸಾರಿ ಉಪದೇಶಗಳನ್ನ ಮಾಡುತ್ತಾರೋ, ಹಲ್ಲೆಲೂಯ, ಸಭಾ ಸೇವಕರು ನಿಮಗೆ ಬಿಗಿನಿಂಗಲ್ಲಿ ನಿಮಗೆ ಯಾರು ಉಪದೇಶವನ್ನು ಮಾಡಿಕೊಟ್ಟು ತೋರಿಸ್ತಾರೋ, ಯೇಸು ಸ್ವಾಮಿನ ಪರಿಚಯ ಮಾಡಿಸಿಕೊಡ್ತಾರೋ ಅವರನ್ನು ಎಂದೂ ಮರೆಯಬೇಡ. ಸಭಾ ನಾಯಕರು, ಹಲ್ಲೆಲೂಯ, ನಿಮಗೆ ತೋರಿಸಿಕೊಟ್ಟಂಥ ವಾಕ್ಯ, ದೇವರು ಯೇಸು ಸ್ವಾಮಿ ನಿಮ್ಮನ್ನು ಬಿಡುಗಡೆ ಮಾಡಿದ್ದಾರೆ, ಸಕಲ ವಿಷಯದಿಂದ ನಿಮ್ಮನ್ನು ಬಿಡುಗಡೆ ಮಾಡಿದ್ದಾರೆ, ಇಂದಿಗೂ ನಿಮ್ಮ ಸಂಗಡ ಜೀವಿಸುತ್ತಾ ಇದ್ದಾರೆ. ಹಲ್ಲೆಲೂಯ. ಈ ರೀತಿಯಾಗಿ ದೇವರು ಹೇಳಿಕೊಟ್ಟಂಥ ಒಂದೊಂದು ವಾಕ್ಯ ಉಪದೇಶವನ್ನು ಧ್ಯಾನ ಮಾಡುವಾಗ ನಾವೆಲ್ಲ ದೇವರಿಗೆ ಹತ್ರವಾಗಿ ಲೋಕಕ್ಕೆ ದೂರ ಆಗುತ್ತೇವೆ ಪ್ರಿಯರೇ. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ಸ್ತೋತ್ರವಾಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಯವನ್ನು ಮುಕ್ತಾಯ ಮಾಡೋಣ. ಕಣ್ಣು ಮುಚ್ಚಿ ಪ್ರಾರ್ಥನೆ.
ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲ್ಪಟ್ಟ ಒಂದೇ ಒಂದು ರಕ್ಷಣಾ ಮಾರ್ಗ ಯೇಸು ಸ್ವಾಮಿ ಮಾತ್ರವೇ. ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ, ನನ್ನ ಹೊರತು ತಂದೆ ಬಳಿಗೆ ನೀವು ಯಾರು ಹೋಗಲಾರ್ರಿ ಎಂಬುದಾಗಿ ಸ್ವಾಮಿ ನೀವು ನಮಗೆ ಮಾರ್ಗದರ್ಶಿಯಾಗಿ ತೋರಿಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ. ವಿಡಿಯೋ ಮುಖಾಂತರ ಸ್ವಾಮಿ ದೇವರೇ ನೋಡುವಂಥ ಪ್ರತಿಯೊಬ್ಬರು ಕುಟುಂಬವಾಗಿ ಆಶೀರ್ವದಿಸು. ಯೇಸು ಸ್ವಾಮಿ ಹೆಸರಿನಲ್ಲಿ ಎಲ್ಲವನ್ನೂ ಬೇಡಿಕೊಳ್ಳುತ್ತೇನೆ, ಪರಲೋಕದ ತಂದೆ. ಆಮೆನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೆನ್. ಆಮೆನ್.